ಜಮೀನುದಾರಿಗಾಗಿ ಮಚ್ಚು ದೊಣ್ಣೆಗಳನ್ನು ಹಿಡಿದು ಮಾರಾಮಾರಿ ಮಾಡಿಕೊಂಡಿದ್ದಾರೆ. ಹಾವೇರಿ ಜಿಲ್ಲೆಯ ಬ್ಯಾಗವಾದಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ದೊಣ್ಣೆ, ಕುಡುಗೋಲು, ಮಚ್ಚು ಹಿಡಿದು ಹೊಡೆದಾಟವೇ ಮಾಡಿಕೊಂಡಿದ್ದಾರೆ. ಎದುರಾಳಿ ಮೇಲೆ ಟಿಟಿ ವಾಹನ ಹತ್ತಿಸಿ ಕೊಲೆಗೆ ಯತ್ನಿಸಲಾಗಿದೆ. 2 ಗ್ಯಾಂಗ್ಗಳ ಮಾರಾಮಾರಿ ದೃಶ್ಯ ಈಗ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ದೊಣ್ಣೆ, ಕುಡುಗೋಲು, ಮಚ್ಚುಗಳನ್ನು ಹಿಡಿದು 2 ಕುಟುಂಬ ಫೈಟಿಂಗ್ ಮಾಡಿಕೊಂಡಿದೆ. 8 ಜನರಿಗೆ ಗಾಯಗಳಾಗಿದೆ. ಇಬ್ಬರ ಸ್ಥಿತಿ ಗಂಭೀರವಾಗಿದೆ. ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಸ್ಥಳಕ್ಕೆ ಎಸ್ಪಿ ಯಶೋಧ ವಂಟಗೋಡಿ ಭೇಟಿ ಕೊಟ್ಟು ಪರಿಶೀಲನೆ ಕೂಡ ನಡೆಸಿದ್ದಾರೆ. ಆಡೂರು ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಈಗ ಪ್ರಕರಣ ಕೂಡ ದಾಖಲಾಗಿದೆ. ಹೀಗೆ ಕುಟುಂಬಗಳ ಮಧ್ಯೆಯೇ ನಡೆದಿರುವಂತಹ ಒಂದು ಗಲಾಟೆ ಇದು. ಜಮೀನಿನ ವಿಚಾರವಾಗಿ ಮಚ್ಚು ದೊಣ್ಣೆಗಳನ್ನು ಹಿಡಿದು ಹೊಡೆದಾಡಿಕೊಂಡಿದ್ದಾರೆ 2 ಕುಟುಂಬಗಳು. ಹಾವೇರಿ ಜಿಲ್ಲೆಯ ಬ್ಯಾಗವಾದಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಹೀಗೆ ಸಿಸಿ ಕ್ಯಾಮೆರಾದಲ್ಲಿ ಎಲ್ಲ ಒಂದು ದೃಶ್ಯಗಳು ಈಗ ಕ್ಯಾಪ್ಚರ್ ಆಗಿದೆ. ಎದುರಾಳಿ ಮೇಲೆ ಟಿಟಿ ವಾಹನವನ್ನು ಹತ್ತಿಸಿ ಕೊಲೆ ಮಾಡಲಿಕ್ಕೆ ಯತ್ನಿಸಲಾಗಿದೆ. 2 ಗ್ಯಾಂಗ್ಗಳ ಮಧ್ಯೆ ನಡೆದಿರುವಂತಹ ಒಂದು ಮಾರಾಮಾರಿ. ಇನ್ನು ಹೊರಗಿನವರಲ್ಲ, ಎಲ್ಲರೂ ಕೂಡ ಕುಟುಂಬದವರು ಅಂತ ಹೇಳಿ ಗೊತ್ತಾಗ್ತಾ ಇದೆ. ಕಾರಣ ಇಲ್ಲಿ ಜಮೀನಿನ ವಿಚಾರಕ್ಕೆ ನಡೆದಿರುವಂತಹ ಒಂದು ಕಿರಿಕಿದು. 8 ಜನರಿಗೆ ಗಾಯಗಳಾಗಿದೆ. ಇಬ್ಬರ ಸ್ಥಿತಿ ಕೂಡ ಈಗ ಗಂಭೀರವಾಗಿದೆ. ಸ್ಥಳಕ್ಕೆ ಈಗಾಗಲೇ ಹಾವೇರಿ ಎಸ್ಪಿ ಆಗಿರುವಂತಹ ಯಶೋಧ ವಂಟಗೋಡಿ ಭೇಟಿ ಕೊಟ್ಟು ಪರಿಶೀಲನೆ ಕೂಡ ನಡೆಸಿದ್ದಾರೆ. ಆಡೂರು ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಈಗ ಪ್ರಕರಣ ಕೂಡ ದಾಖಲಾಗಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಒಂದು ಕ್ಷಣ ನೋಡಿದ್ರೆ ಇದು ಭಯಾನಕವಾಗಿದೆ. ಇದು ಬೇಕಂತನೇ ಟಿಟಿ ವಾಹನವನ್ನು ಹತ್ತಿಸಿ ಈ ರೀತಿಯಾಗಿ ಕೊಲೆ ಮಾಡಲಿಕ್ಕೆ ಯತ್ನಿಸಲಾಗಿದೆ ಅನ್ನುವಂಥ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಇದು 2 ಕುಟುಂಬಗಳ ಮಧ್ಯೆ ನಡೆದಿರುವಂತಹ ಫೈಟಿಂಗ್. ಕಾರಣ ಏನು ಅಂತಂದ್ರೆ ಜಮೀನಿನ ವಿಚಾರಕ್ಕೆ ನಡೆದಿರುವಂತಹ ಗಲಾಟೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಹೀಗೆ 2 ಕುಟುಂಬಗಳ ಮಧ್ಯೆ ನಡೆದಿರುವಂತಹ ಗಲಾಟೆ ಇದು ಯಾವ ವಿಚಾರಕ್ಕೆ, ಅದರಲ್ಲೂ ಕೂಡ ಈಗ ಜಮೀನಿನ ವಿಚಾರಕ್ಕೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಅಷ್ಟೊಂದು ದ್ವೇಷ ಯಾಕೆ, ಏನಿದು ಪ್ರಕರಣ ಅಂತ? ನಿನ್ನೆ ಹಾವೇರಿ ಜಿಲ್ಲೆಯ ಒಂದು ಹಾನಗಲ್ ತಾಲೂಕಿನ ಒಂದು ಬ್ಯಾಗವಾದಿ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ಘಟನೆ ಆಗಿದೆ. ಇದು ಏನಂತಂದ್ರೆ 2 ಕುಟುಂಬಗಳ ಮಧ್ಯೆ ಪರಸ್ಪರವಾಗಿ ಈ ಒಂದು ಗಲಾಟೆ ನಡೆದಿರ್ತಕ್ಕಂಥದ್ದು. ಇದು ಯಾವ ಕಾರಣಕ್ಕೆ ಅಂತಂದ್ರೆ ಏನು ಒಂದು ಜಮೀನಿಗೆ ಹೋಗ್ತಕ್ಕಂಥ ರಸ್ತೆಗಾಗಿ, ಅಂದ್ರೆ ಈ ಕಡೆ ನಾವು ಏನೋ ಎತ್ತಿನ ಬಂಡಿಗಳು ಅಂತೀವೋ ಆ ಬಂಡಿಗೆ ಹೋಗ್ತಕ್ಕಂಥ ರಸ್ತೆಯ ವಿಚಾರವಾಗಿ ಈ ಮಧ್ಯೆ ಗಲಾಟೆ ನಡೆದಿರ್ತಕ್ಕಂಥದ್ದು. ಇದಕ್ಕಿಂತ ಮೊದಲು ಕೂಡ ಈ ರೀತಿಯ ಗಲಾಟೆಗಳು ಪರಸ್ಪರವಾಗಿ ನಡೀತಾ ಇತ್ತು ಅನ್ನೋದು ಕೇಳಿ ಬಂದಿದೆ. ಅದ್ರ ಜೊತೆಗೆ ನಿನ್ನೆ ಆ ಒಂದು ಗಲಾಟೆ ಅತಿರೇಕಕ್ಕೆ ಹೋಗಿ ಪರಸ್ಪರವಾಗಿ ಕೈಯಲ್ಲಿ ದೊಣ್ಣೆಗಳನ್ನ ಹಿಡಿದು ಹೊಡೆದಾಡೋ ರೀತಿಯಲ್ಲಿ CCTVಯಲ್ಲಿ ನಾವು ವಿಡಿಯೋಗಳನ್ನ ನೋಡ್ಬೋದು. ಅದ್ರ ಜೊತೆಗೆ ಏಕಾಏಕಿ ಒಂದು ಕುಟುಂಬ ಇನ್ನೊಂದು ಕುಟುಂಬದವರು ಒಂದು ಟಿಟಿ ವಾಹನವನ್ನ ಹತ್ಯೆ ಮಾಡೋದಕ್ಕೋಸ್ಕರ ಆ ರೀತಿ ರಭಸವಾಗಿ ತೆಗೆದುಕೊಂಡು ಬಂದು ಮನೆಗೆ ನುಗ್ಗಿಸಿರ್ತಕ್ಕಂಥ ವಿಡಿಯೋ ಈಗ ಲಭ್ಯ ಆಗಿರ್ತಕ್ಕಂಥದ್ದು. ಅದನ್ನೆಲ್ಲ ನೋಡಿದಾಗ ಒಂದು ಉಡ್ಚಪ್ಪ ಉದ್ದಂಕಾಲ ಎಂಬತಕ್ಕಂತಹ ಕುಟುಂಬದ ಮೇಲೆ ಈ ಒಂದು ದಾಳಿಯನ್ನ ಮಾಡ್ತಕ್ಕಂಥದ್ದು. ಬೇರೆಯವ್ರಿಗೂ ಇದೇನಂತಂದ್ರೆ ಹೊಡೆದಾಟ ದೃಶ್ಯಗಳು ಈಗೇನೋ CCTV ತೆರೆ ಆಗಿದೆಯಾ, ಇದರಲ್ಲಿ ಸಾಕಷ್ಟು ಗಂಭೀರ ಆಗಿರ್ತಕ್ಕಂಥ ಗಾಯಗಳು, ಒಂದು 8 ಜನರಿಗೆ ಸುಮಾರು ಗಾಯಗಳಾಗಿರ್ತಕ್ಕಂಥ. ಅದರಲ್ಲಿ ಇಬ್ಬರಿಗೆ ಗಂಭೀರ ಗಾಯ ಆಗಿರೋದ್ರಿಂದ ಅವರನ್ನ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆ ಕೂಡ ರವಾನಿಸಲಾಗಿದೆ. ಇನ್ನು ಉಳಿದಂತ ಒಂದಷ್ಟು ಗಂಭೀರ ಆಗಿರ್ತಕ್ಕಂತಹ ಗಾಯಗಳಾಗಿರ್ತಕ್ಕಂಥವ್ರಿಗೆ ಹಾವೇರಿಯ ಒಂದು ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. ಒಂದ್ ರೀತಿಯಲ್ಲಿ ಈಗಾಗಲೇ ಅವರು ಕೂಡ ಕೌಂಟರ್ ಕೇಸ್ ಕೊಟ್ಟಿದ್ದು. 2 ಕುಟುಂಬದವರು ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಹಾವೇರಿ ಎಸ್ಪಿ ಯಶೋಧ ವಂಟಗೋಡಿ ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಕೂಡ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಏನು ಆಡೂರು ಪೊಲೀಸ್ ಸ್ಟೇಷನ್ ನಲ್ಲಿ ಈ ಒಂದು ದೂರನ್ನ ದಾಖಲಾಗಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಯಾರಿದ್ದೆಲ್ಲ ತಪ್ಪು ಇದೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಥ್ಯಾಂಕ್ ಯು ಕಿರಣ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಹೀಗೆ ಸದ್ಯಕ್ಕೆ ಈಗ ಎಸ್ಪಿ ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರಂತೆ. ಭೇಟಿ ಕೊಟ್ಟು ಈಗಾಗಲೇ ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ರು ಅಂತಂದ್ರೆ ಈ ಒಂದು ಕುಟುಂಬದಲ್ಲಿ ಈ ಹಿಂದೆಯೂ ಕೂಡ ಹೀಗೆ ಗಲಾಟೆಗಳಾಗಿತ್ತು, ಜಗಳ ಆಗಿತ್ತು ಜಮೀನಿನ ವಿಚಾರಕ್ಕೆ. ಈಗ ಈ ಕುರಿತು ಪ್ರಕರಣ ಕೂಡ ದಾಖಲಾಗಿದೆ.